ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮೆಂತ್ಯ ಕಡುಬು ಮಾಡೋದನ್ನು ತೋರಿಸ್ತೀನಿ ಹೇಗಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲರೂ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ನಾನು ಗೋಧಿ ಹಿಟ್ಟು 1.5 ಕಪ್ ತೊಗೊಳ್ತೀನಿ. ಅದು ಕಾಫಿ ಕುಡಿಯೋ ಕಪ್ಪದು ನೋಡಿ. ಇದರಿಂದ 1.5 ಕಪ್ಪು ಗೋಧಿ ಹಿಟ್ಟು ತೊಗೊಂಡು ಅದನ್ನು ನಾದಬೇಕು ಚೆನ್ನಾಗಿ. ನೋಡಿ, ಅದಕ್ಕೆ ಸಾಲ್ಟ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಆಮೇಲೆ ನಾದಿಡಬೇಕು. ಈ ಥರ ನಾದಿಡಬೇಕು. ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿನೇ ಆಗಿರಬೇಕು ಸ್ವಲ್ಪ. ನೋಡಿ, ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ 2, ಹುಣಸೆಹಣ್ಣು ನೆನೆಗೆ ಇಟ್ಟಿದ್ದೀನಿ. ಆಮೇಲೆ ಈರುಳ್ಳಿ, ಮೆಂತ್ಯ ಸೊಪ್ಪು ಎಲ್ಲ ಹಚ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಅರ್ಧ ಕಟ್ ತೊಗೋಬೇಕು. ನೋಡಿ, ಇದೇ ಗ್ಲಾಸಿಂದ ನೀರು ಹಾಕ್ಕೊಳ್ಬೇಕು, 2 ಗ್ಲಾಸು. ನೋಡಿ, ಇದು ನಾದಿಟ್ಟಿದ್ದೀನಿಲ್ಲ. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಅಂದರೆ ಅದರಲ್ಲೇ ಮಾಡೋಣ ಅಂತ ಕುಕ್ಕರ್ ಇಟ್ಟಿದ್ದೀನಿ. ಅದರಲ್ಲಿ ಆಯಿಲ್ ಹಾಕ್ಬೇಕೀಗ. ನೋಡಿ, ಈಗ ಮೊದಲಿಗೆ ನಾನು ಹಿಟ್ಟು ನಾದಿರ್ತೀನಲ್ಲ, ಅದರಲ್ಲಿ 2 ಭಾಗ ಮಾಡ್ತೀನಿ. 2 ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಬೇಕು. ಈಗ ದಪ್ಪಾಗೆ ಲಟ್ಟಿಸ್ಬೇಕು. ಸ್ವಲ್ಪ ಚಪಾತಿ ಎಷ್ಟು ತೆಳು ಲಟ್ಟಿಸ್ಬಾರ್ದು, ಅದಕ್ಕಿಂತ ದಪ್ಪ ಇರಬೇಕು. ಈಗ ಲಟ್ಟಿಸ್ತಾ ಇದ್ದೀನಿ ನೋಡಿ ಇದನ್ನು. ನೋಡಿ, ಈಗ ಇದನ್ನು ಲಟ್ಟಿಸ್ತೀನಿ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ಒಣ ಗೋಧಿ ಹಿಟ್ಟಿರುತ್ತಲ್ಲ, ಅದನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ಪೂರ್ತಿ ತೆಳುವಾಗೇನು ಲಟ್ಟಿಸಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿ. ನೋಡಿ, ಈಗ ರೆಡಿಯಾಗಿದೆ ಚಪಾತಿ. ಅದನ್ನು ಒಂದು ಜಿಗ್ಜಾಗ್ ಇರೋ ಚಾಕು, ಮುಂದೆ ಜಿಗ್ಜಾಗ್ ಥರ ಇರುತ್ತಲ್ಲ, ಆ ಥರ ಚಾಕು ತೊಗೊಂಡು ಕಟ್ ಮಾಡಬೇಕು. ನೋಡಿ, ಒಂದು ಕಡೆ ಕಟ್ ಮಾಡಿ ಆಮೇಲೆ ಮತ್ತೆ ಈ ಕಡೆಯಿಂದ ಚಿಕ್ಕದಾಗಿ ಪೀಸಾಗಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಆ ಚಿಕ್ಕ ಕಪ್ಪಿಂದ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಈಗ ಲಟ್ಟಿಸಿದ್ದೀನಿ ನೋಡಿ. ಈಗ ಈ ಥರ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕು. ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಕಟ್ ಮಾಡಿದ್ದು. ಆ ಥರ ಪೀಸ್ಗಳಾಗಬೇಕು. ಇದು ತುಂಬಾ ಈಸಿ, ಬೇಗನೆ ಆಗುತ್ತೆ. ಈ ಥರ ಚಪಾತಿ ಥರ ಮಾಡಿ ಕಟ್ ಮಾಡಿಬಿಟ್ರೆ ಆಯಿತು, ಬೇಗ ಆಗುತ್ತೆ. ಕೆಲವರೆಲ್ಲ ಕೋಡುಬೇಳೆ ಥರ ಮಾಡಿ ಅದು ಚಿಕ್ಕದಾಗಿ ಕಟ್ ಮಾಡ್ತಾರೆ ಕೈಯಿಂದ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಇದೇ ಥರ ಬೇಗ ಆಗುತ್ತೆ. ಈ ಥರನೇ ಮಾಡ್ಕೊಳ್ಳಿ. ಬೆಳಗ್ಗೆ ಅರ್ಜೆಂಟಲ್ಲಿದ್ದಾಗ ಎಷ್ಟು ಬೇಗನೆ ಆಗುತ್ತೆ ಇದು. ನೋಡಿ, ಈ ಥರ ಕಟ್ ಮಾಡಿದ್ದೀನಿ. ಇನ್ನೂ ಒಂದಿದೆ ಚಪಾತಿ ಮಾಡಬೇಕು. ಇನ್ನೊಂದು ಚಪಾತಿ ಮಾಡಿ ಇದೇ ಥರ ಕಟ್ ಮಾಡ್ತೀನಿ. ನೋಡಿ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ಮೇಲೆ. ಅಂದರೆ ಮೇಲೆ ಆಯಿಲ್ ಹಾಕಿದರೆ ಅದು ಬಿಟ್ಕೊಳ್ಳಲ್ಲ, ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ಅದಕ್ಕೋಸ್ಕರ ನಾನು ಆಯಿಲ್ ಹಾಕಿದ್ದೀನಿ. ನೋಡಿ, ಈಗ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ ಚಪಾತಿನ. ಅದು ಕೂಡ ದಪ್ಪವಾಗಿ ಲಟ್ಟಿಸ್ಕೋಬೇಕು. ಚಪಾತಿ ಥರ ಪೂರ್ತಿ ತೆಳುವೇನಿರಬಾರ್ದು. ನಾನು 1.5 ಕಪ್ ತೊಗೊಂಡಿದ್ದೆ. ಅದರಲ್ಲಿ ಈ ಥರ 2 ಚಪಾತಿ ಮಾಡ್ತಾಯಿದ್ದೀನಿ. ಮಾಡಿ ಕಟ್ ಮಾಡ್ಕೊಳ್ಬೇಕು. ತುಂಬಾ ಈಸಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಮಾಡಿ ನೋಡಿ ಬೇಕಾದರೆ. ಇದಕ್ಕೆ ಅರ್ಧ ಕಪ್ಪು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. 2 ಈರುಳ್ಳಿ, 2-3 ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ. ಶುಂಠಿನ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ ತೊಗೊಂಡಿದ್ದೀನಿ. ಶುಂಠಿ ಯಾವಾಗಲೂ ತಿನ್ನೋಕ್ಕೆ ಇಷ್ಟಪಡಲ್ಲ, ಈ ಥರ ಹಾಕಬೇಕು.
ಅದರ ಅಂಶ ಎಲ್ಲ ಹೋಗಿರುತ್ತೆ. ನೋಡಿ ಈಗ ಇನ್ನೊಂದನ್ನು ಕೂಡ ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು. ನಂತರ ಈ ಸ್ಕ್ವೇರಲ್ಲಿ ಹೀಗೆ ಕಟ್ ಮಾಡಿಕೊಂಡು ಪ್ಲೇಟಿಗಾಗಲೇ ತಕ್ಕೊಂಡಿದ್ದೀನಲ್ಲ, ಇವು ಕೂಡ ತಕ್ಕೊಳ್ತಾ ಇದ್ದೀನಿ. ನೋಡಿ ತಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ. ಕುಕ್ಕರ್ ಅಗಲ ಆಗಿದ್ದರಿಂದ ಕುಕ್ಕರಲ್ಲೇ ಚೆನ್ನಾಗಿ ಈಡು ಬರುತ್ತಂತೆ, ಅದರಲ್ಲೇ ಮಾಡಿದ್ದೀನಿ ನಾನು. ಬೇಕಂದರೆ ಬಾಣಲೆಯಲ್ಲಿ ಕೂಡ ಮಾಡ್ಕೋಬೋದು ನೀವು. ಎಲ್ಲನೂ ಹೀಗೆ ಇಷ್ಟ ಆಯ್ತು ನೋಡಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇಟ್ಬಿಡಬೇಕು. ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಒಂದಕ್ಕೊಂದು ಅಂಟದೇ ಇರಲಿ ಅಂತ ಹೀಗೆ ಆಯಿಲ್ ಒಂದು ಸ್ವಲ್ಪ ಹಾಕಿದರೆ ಅಂಟ್ಕೊಳಲ್ಲ ಅವು. ನೋಡಿ ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಮೆಂತ್ಯ ಕಡುಬಿಗೆ. ಈಗ ಇದು ಹುಣಸೆ ಹಣ್ಣೆ ಇಟ್ಟಿದ್ನಲ್ಲ, ಅದು ಒಂದು ಸೋಸೋದಿರುತ್ತಲ್ಲ ಜಾಲರಿ, ಅದರಲ್ಲಿ ಸ್ವಲ್ಪ ನೀರು ಹಾಕಿ ಹೀಗೆ ಮಾಡಿ ಎಲ್ಲ ನೀರು ತೆಗಿಬೇಕು. ಹುಳಿನ ಫುಲ್ ಹಾಕಿದರೆ ಕಸರೆಲ್ಲ ಹಾಗೇ ಇರುತ್ತೆ. ಅದರಿಂದ ಈಗ ಸೋಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ಹುಳಿ ಅಂಶ ಮಾತ್ರ ಹೋಗುತ್ತೆ. ಮತ್ತು ಕಡ್ಡಿ ಇರುತ್ತಲ್ಲ ಅದೆಲ್ಲ ಬರೋದಿಲ್ಲ. ನೋಡಿ ರೆಡಿಯಾಗಿದೆ ಇದು ಹುಣಸೆ ಹುಳಿ. ಇದನ್ನು ಒಂದು ಕಡೆ ಇಟ್ಕೋಬೇಕು. ನೋಡಿ ಈಗ ಆಯಿಲ್ ಕಾದಿದೆ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ನಂತರ ಬೆಳ್ಳುಳ್ಳಿ ಹಾಕ್ತೀನಿ. ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕಬೇಕು. ಇದು ಈರುಳ್ಳಿ, ಅರ್ಧ ಕಟ್ ಮೆಂತ್ಯ ಸೊಪ್ಪು, 2-3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಈಗ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಶುಂಠಿ ಇರುತ್ತಲ್ಲ, ಶುಂಠಿ ಕೂಡ ಹಾಕಬೇಕು. ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರಬೇಕು ಶುಂಠಿನ. ಶುಂಠಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಜಾಸ್ತಿ ಬಳಸಬೇಕು ಊಟದಲ್ಲಿ, ಅಡುಗೆಯಲ್ಲಿ. ನೋಡಿ ಈಗ ಚಟಪಟ ಅಂತ ಇದೆಯಲ್ಲ, ಆವಾಗ ನಾವು ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಬೇಕು. 3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಇದಕ್ಕೆ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕಬೇಕು. ನೋಡಿ ಅದು ಚಟಪಟ ಅನ್ನುವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ 1-2 ನಿಮಿಷ ಬಿಟ್ಟು ಮತ್ತೆ ಸೊಪ್ಪು ಎಲ್ಲ ಹೆಚ್ಕೊಂಡಿರ್ತೀವಲ್ಲ, ಮೆಂತ್ಯ ಸೊಪ್ಪು ಅರ್ಧ ಕಟ್ಟು, ಅದನ್ನು ಹಾಕ್ಕೊಳ್ಬೇಕು. ಈ ದೊಡ್ಡ ಕಟ್ಟಾದರೆ 1/4 ಭಾಗ ಸಾಕು. ಚಿಕ್ಕ ಕಟ್ಟಾದರೆ ಅರ್ಧ ಕಟ್ಟು. ದೊಡ್ಡ ಕಟ್ಟಿರುತ್ತಲ್ಲ ಅದರಿಂದ 1/4 ಭಾಗ, 1/4 ಕಟ್ಟಾದರೆ ಸಾಕು ಮೆಂತ್ಯ ಸೊಪ್ಪು. ಏಕೆಂದರೆ ಇದು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಜಾಸ್ತಿ ಸೊಪ್ಪು ಹಾಕಿದರೆ ಸೊಪ್ಪೇ ಬರುತ್ತೆ. ಅದಕ್ಕೆ ನೋಡಿ ಚಿಕ್ಕ ಕಟ್ಟಲ್ಲಿ ಅರ್ಧ ಕಟ್ಟು ಹಾಕಿದ್ದೀನಿ ನಾನು. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಅಲ್ಲಿ ಸೊಪ್ಪಿನವ್ರು ಮಾರಕ್ಕೆ ಬಂದಿದ್ದಾರೆ, ಎಷ್ಟು ಜೋರಾಗಿ ಸೌಂಡ್ ಬರ್ತಾಯಿದೆ. ನೋಡಿ ಈಗ ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಿ ಆಮೇಲೆ ನೀರು ಹಾಕಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಮುಂಚೆ ಅದಕ್ಕೆ. ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಬೇಕು ಅದನ್ನು. ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಸ್ವಲ್ಪ ಬಾಡಿದ ಥರ ಆಗುತ್ತಲ್ಲ, ಆ ಥರ ಎಲ್ಲ ಸೊಪ್ಪು ಮಿಕ್ಸ್ ಆಗುತ್ತೆ. ನೋಡಿ ಅದು ಸೊಪ್ಪು ಎಷ್ಟು ಸ್ವಲ್ಪ ಆಗಿದೆ. ನೋಡಿ ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು ಅಷ್ಟೇ. ನಮ್ಮ ಚಿಕ್ಕ ಸ್ಪೂನಿಂದ ಅರ್ಧ ಸ್ಪೂನ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಲ್ಲೇ ಮೊದಲೇ ಸ್ವಲ್ಪ ಸಾಲ್ಟ್ ಹಾಕಿ ನಾದಿರ್ತೀವಲ್ಲ, ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಕ್ಕೊಳ್ಬೇಕು. ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಇಲ್ಲಾಂದರೆ ಜಾಸ್ತಿ ಹಾಕಿದರೆ. ನಾನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಿಂದ.
ನೋಡಿ ಈಗ ಇದಕ್ಕೆ ನಾವು ಹುಣಸೆ ಹಣ್ಣು ಎಲ್ಲ ಸೋಸಿ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೋಡಿ ಈ ಕಪ್ಪಿಂದನೇ 1.5 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ನಲ್ಲ, ಇದರಿಂದನೇ 2 ಕಪ್ ನೀರು ಹಾಕಬೇಕು. ಆ ಹುಣಸೆ ಹಣ್ಣಲ್ಲಿ ಹುಳಿಯಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ, 2.5 ಕಪ್ ಅಂದ್ಕೊಳ್ಳಿ ಎಲ್ಲ ಟೋಟಲ್ಲು. ನೋಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು ಮತ್ತೆ ಅದೇ ವಾಸನೆ ಬರುತ್ತೆ. ನೋಡಿ ಈಗೆಲ್ಲ ಮಿಕ್ಸ್ ಮಾಡಿ ಅದು ಕೊತ್ತಂಬರಿನೂ ರೆಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಹಾಕ್ತೀನಿ. ಇದು ನೋಡಿ ಈಗ ಮುಚ್ಚಿಟ್ಬಿಡ್ಬೇಕು. ಇದು ಕುದೀತಾ ಇರುತ್ತಲ್ಲ, ಆವಾಗ ಅದು ಚಪಾತಿ ಲಟ್ಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಕುದಿಯುವಾಗ. ನೋಡಿ ಇದು ರೆಡಿಯಾಗಿದೆ. ನೋಡಿ ಕುದೀತಾ ಇದೆ, ಇದು ನೀರೆಲ್ಲ ಒಗ್ಗರಣೆ ಕೊಟ್ಟಿತ್ತು. ನೋಡಿ ಹೇಗೆ ಕುದೀತಾ ಇದೆ. ಚೆನ್ನಾಗಿ ಕುದಿಯುವಾಗ ನಾವು ಕಟ್ ಮಾಡಿರ್ತೀವಲ್ಲ ಚಪಾತಿ, ಕಟ್ ಮಾಡಿ ಸ್ಕ್ವೇರಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೀಸ್ಗೆ, ಅದನ್ನು ಹಾಕಬೇಕು. ನೋಡಿ ಕುದೀತಾ ಇದೆ, ಇನ್ನೂ ಚೆನ್ನಾಗಿ ಕುದಿ ಬಂತಿವಾಗ. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಆಗುತ್ತೆ. ಇದು ರವೆ ಹಾಕ್ತೀವಿ, ಇದ್ರ ಬದಲು ನಾವು ಈಗ ಈ ಮೆಂತೆ ಕಡಬೆಗೆ ಇದು ಗೋಧಿ ಹಿಟ್ಟು ಚಪಾತಿ ಥರ ಮಾಡಿ ಲಟ್ಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಕೊತ್ತಂಬರಿ ಇರುತ್ತಲ್ಲ ಅದು ಕೂಡ ಹಾಕಿರ್ತೀವಿ, ಹಾಕಿದ್ದೀನಿ. ಚೆನ್ನಾಗಿ ಎಲ್ಲ ಕಲಿಯೋ ಹಾಗೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಡಬೇಕು. ನೋಡಿ ಇದಕ್ಕೆ ಈಗ ಸ್ವಲ್ಪ ಬೆಲ್ಲ ಹಾಕಬೇಕು. ಅದೇಕೆಂದರೆ ಹುಳಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ. ಮತ್ತು ಮುಚ್ಚಿಟ್ಬಿಡ್ಬೇಕು ಅದು ಕುದಿಯೋಕ್ಕೆ. ಒಂದು 5ರಿಂದ 10 ನಿಮಿಷ ಕುದಿಯುತ್ತೆ. ಒಂದು ಸಿಮ್ಮಲ್ಲಿಟ್ಟು ಕುದಿಸ್ಬೇಕು, ಭಾಳ ಹೈ ಇಡಬಾರ್ದು, ಮೀಡಿಯಮ್ ಇಡಬೇಕು. ಲಾಸ್ಟಲ್ಲಿ ಫುಲ್ ಸಿಮ್ ಇಡಬೇಕು, ಮೊದಲು ಮೀಡಿಯಮಲ್ಲಿ ಇಡಬೇಕು. ನೋಡಿ ಕುದೀತಾ ಇದೆ, ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ತಾ ಇದ್ದೀನಿ. ಎಲ್ಲ ಫುಲ್ ನೀರು ಖಾಲಿ ಆಗಿರುವಾಗ ಸಿಮ್ಮಲ್ಲಿ ಸ್ವಲ್ಪ ಹೊತ್ತಿಡಬೇಕಷ್ಟೇ. ನೋಡಿ ಚೆನ್ನಾಗಾಗಿದೆ ಮೆಂತ್ಯ ಕಡುಬು, ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಮಾಡಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಇದು, ತುಂಬ ಬೇಗನೆ ಆಗುತ್ತೆ ಅಂತ ಏನು ಲೇಟ್ ಆಗೋದಿಲ್ಲ ಇದು. ನೋಡಿ ಈಗ ಕುದೀತಾ ಇದೆ. ಸ್ವಲ್ಪ ಈಗ ನೀರು ಖಾಲಿ ಆದಾಗೆಲ್ಲ ಸ್ವಲ್ಪ ಸಿಮ್ಮಲ್ಲಿಡಬೇಕು. ಆಮೇಲೆ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಒಂದು 2-3 ನಿಮಿಷದಲ್ಲಿ ಮತ್ತೆ ರೆಡಿ ಆಗುತ್ತೆ. ಒಟ್ಟು ಟೋಟಲ್ 10 ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ. ಕುದಿಯೋದೆಲ್ಲ ಹಾಕಿ ನೋಡಿ, ಇದು ಹೆಲ್ದಿ ಫುಡ್ಡು, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಶುಗರ್ ಇರೋರು ಕೂಡ ತಿನ್ಬೋದು ಇದನ್ನು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಸೊಪ್ಪು ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮೆಂತ್ಯ ಸೊಪ್ಪಿನ ಯಾವುದೇ ಪದಾರ್ಥ ಮಾಡಲಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ರೆಡಿಯಾಗಿದೆ. ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಇದು ನಾವು 1.5 ಕಪ್ ಹಾಕಿದರೆ 2-3 ಜನ ತಿನ್ಬೋದು. 3 ಜನ ತಿನ್ಬೋದು ಟಿಫನ್ಗೆ. ಬೆಳಗ್ಗೆ ಬ್ರೇಕ್ಫಾಸ್ಟು 3 ಜನ ತಿನ್ಬೋದು. ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ ನಾನು, ಈಸಿಯಾಗಿರೋದು.
ಡೈಲಿ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ. ನೋಡಿ ಹೀಗಾಗುತ್ತೆ. ನಾನು ತಿಂತಾಯಿದ್ದೀನಿ, ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ, ಸೂಪರಾಗಿದೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿದೆ, ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ.